ಈ ಒಂದು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಯ ಉದ್ದೇಶ ತಮಗೆಲ್ಲರೂ ಗೊತ್ತಿರೋ ಹಾಗೆ ಏನು ಜನಗಳ ಒಂದು ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜೆಗಳ ಮಧ್ಯದಲ್ಲಿ ಒಂದು ಕಟ್ಟಡವನ್ನ ಪ್ರಜಾಸೌಧವನ್ನ ನಿರ್ಮಾಣ ಮಾಡಬೇಕಾಗಿದ್ದ ಒಂದು ಪ್ರಜಾಸೌಧವನ್ನ ಕೆಲವು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನದಿಂದ ದುರಾಡಳಿತದಿಂದ ಏನು ಪಟ್ಟಣದಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಮೈಲೇಶ್ವರ ಗ್ರಾಮದಲ್ಲಿ ಹತ್ತಿರವಿರುವಂತಹ ಒಂದು ಜಾಗವನ್ನ ನಿಗದಿಪಡಿಸಿದರೆ ಆ ಒಂದು ಸ್ಥಳ ಸೂಕ್ತವಲ್ಲದ ಕಾರಣ ತಾಳಿಕೋಟೆ ಪಟ್ಟಣದಲ್ಲಿಯೇ ಒಂದು ಪ್ರಜಾಸೌಧವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಸತತ 46 ದಿನಗಳ ಕಾಲ ಈ ಒಂದು ಹೋರಾಟವನ್ನ ಹಮ್ಮಿಕೊಂಡು ಬರ್ತಾ ಇದೆ. ಯಾಕೆ ನಮಗೆ ತಾಳಿಕೋಟೆ ಪಟ್ಟಣಕ್ಕೆ ಪ್ರಜಾಸೌಧ ತುಂಬಾ ಅವಶ್ಯಕತೆ ಇದೆ, ಆದರೆ ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ನಮಗೆ ಅವಶ್ಯಕತೆ ಇಲ್ಲ. ಹಾಗಾಗಿ ದೂರದಲ್ಲಿರ್ತಕ್ಕಂಥ ನಮಗೆ ಪ್ರಜಾಸೌಧ ಬೇಡ. ಯಾಕೆ ಬೇಡ ಅಂತಂದ್ರೆ ಪಟ್ಟಣದಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ತಾಳಿಕೋಟೆಯ ಸಮಸ್ತ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ, ಅಂಗವಿಕಲರಿಗೆ, ವೃದ್ಧರಿಗೆ, ಮಹಿಳೆಯರಿಗೆ ಮತ್ತು ರೈತಾಪೀಠಗಳಿಗೆ ಅನಾನುಕೂಲವಾಗುವುದರಿಂದ ಪಟ್ಟಣದಿಂದ ಸುಮಾರು 4 ರಿಂದ 5 ಕಿಲೋಮೀಟರ್ ಅರಣ್ಯ ಪ್ರದೇಶದಲ್ಲಿ ನಿರ್ಜನವಾದಂತಹ ಪ್ರದೇಶದಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಒಂದು ಅಭಿವೃದ್ಧಿಗೆ ಒಂದು ನಗರ ಪ್ರದೇಶವಲ್ಲ ಅಲ್ಲದ ಕಾರಣ ಅಲ್ಲಿ ಜನಗಳ ಸಂಪರ್ಕವಿರೋದಿಲ್ಲ, ಬಸ್ಸಿನ ವ್ಯವಸ್ಥೆಯೂ ಇರುವುದಿಲ್ಲ, ವಾಹನದ ವ್ಯವಸ್ಥೆಯೂ ಮೊದಲೇ ಇಲ್ಲ. ಹಾಗಾಗಿ ವಿದ್ಯಾರ್ಥಿನಿಯರಿಗೆ, ಮಹಿಳೆಯರಿಗೆ ಒಂದು ಸೂಕ್ತವಾದಂತಹ ಭದ್ರತೆಯ ಒಂದು ಸ್ಥಳ ಅಲ್ಲದ ಕಾರಣ ಇವತ್ತು ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರಜಾಸೌಧವನ್ನ ನಿರ್ಮಾಣ ಮಾಡಬೇಕು. ಮೊನ್ನೆ ಶಾಸಕರಿಗೆ ಇದು ಒಂದು ಹೋರಾಟ ಸಮಿತಿ ದಿಢೀರನೆ ಒಂದು ನಿರ್ಧಾರವನ್ನು ಕೈಗೊಂಡಿಲ್ಲ. ಈ ಯಾವಾಗ ದೂರದಲ್ಲಿರ್ತಕ್ಕಂಥ ಒಂದು ಪ್ರಜಾಸೌಧವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂತು, ಅವಾಗ ತಾಳಿಕೋಟೆಯ ತಮ್ಮದೇ ಆದಂತಹ ಒಂದು ಘನತೆ ಗೌರವವನ್ನು ಹೊಂದಿರತಕ್ಕಂಥ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಸೇರಿ ಒಂದು ತಾಳಿಕೋಟೆ ತಾಲೂಕು ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ಒಂದು ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸೇರಿ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ಮತ್ತು ಶಾಸಕರಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮೌಖಿಕ ಮತ್ತು ಲಿಖಿತ ರೂಪದಲ್ಲಿ ಮನವಿಯನ್ನು ಸಲ್ಲಿಸ್ತಾರೆ. ಆದರೂ ಕೂಡ ಯಾವುದೇ ರೀತಿಯಿಂದ ಅಧಿಕಾರಿಗಳಿಂದ ಸ್ಪಂದನೆ ಸಿಗದೋಸ್ಕರ ಅನಿವಾರ್ಯವಾಗಿ ಈ ಒಂದು ವೇದಿಕೆ, ಹೋರಾಟದ ವೇದಿಕೆಯನ್ನ ತಯಾರಿಸಿ ತಾಳಿಕೋಟೆಯ ಮೊದಲನೇ ದಿವಸ ಬಹುಶಃ ಫೆಬ್ರವರಿ 25ರಂದು ತಾಳಿಕೋಟೆಯ ಸಮಸ್ತ ಎಲ್ಲ ನಾಗರಿಕ ಬಂಧುಗಳು, ಎಲ್ಲ ಸಮುದಾಯದ ಹಿರಿಯ ಮುಖಂಡಗಳು ಸೇರಿ ಸ್ವಯಂ ಪ್ರೇರಿತವಾಗಿ ತಮ್ಮ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಇದು ತಾಳಿಕೋಟೆ ಜನತೆಗೆ ಅನುಕೂಲವಾಗಲಿ, ಅದಕ್ಕೋಸ್ಕರ ನಾವು ಕೂಡ ಬೆಂಬಲವನ್ನು ಸೂಚಿಸ್ತೇವೆ ಅಂತ ಹೇಳಿ ಸ್ವಯಂ ಪ್ರೇರಿತ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಅವತ್ತು ತಾಳಿಕೋಟೆ ಸಂಪೂರ್ಣ ಬಂದ್ ಕರೆಯನ್ನ ಕೊಟ್ಟು ಈ ಒಂದು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿಗೆ ಬೆಂಬಲವಾಗಿ ನಿಲ್ತಾರೆ. ಮಾನ್ಯ ಶಾಸಕರೇ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಇವತ್ತಿನವರೆಗೂ 46 ದಿನಗಳಾದರೂ ಕೂಡ ಇವತ್ತು ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತ ಹೇಳಿ ಇವತ್ತಿನವರೆಗೂ ತಮ್ಮ ಮೇಲೆ ಒಂದು ನಂಬಿಕೆ, ಒಂದು ವಿಶ್ವಾಸದಿಂದ ನಾವು ಕಾಯ್ತಾ ಇದ್ದೀವಿ. ಇವತ್ತಿನವರೆಗೂ ಯಾವ ಒಬ್ಬ ವ್ಯಕ್ತಿಯ ವಿರುದ್ಧ, ಯಾವ ಒಂದು ಪಕ್ಷದ ವಿರುದ್ಧ ನಾವು ಘೋಷಣೆಯನ್ನ ಕೂಗದೆ ಈ ಒಂದು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಶಾಂತಿಯುತವಾದಂತಹ, ನ್ಯಾಯಯುತವಾದಂತಹ ಒಂದು ಅರ್ಥಪೂರ್ಣವಾದಂತಹ ಹೋರಾಟವನ್ನು ಹಮ್ಮಿಕೊಂಡಿದೆ ಹೊರತು ಯಾವ ಲಾಭಕ್ಕಾಗಿ, ಸ್ವಾರ್ಥಕ್ಕಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿಲ್ಲ. ಕೇವಲ 4 ಜನರ ಹಿಂಬಾಲಕರ ಮಾತು ಕೇಳಿ ತಾವು ಏನು ಈ ಒಂದು ದೃಢವಾದ ನಿರ್ಧಾರವನ್ನು ಕೈಗೊಂಡಿದ್ದೀರಿ, ಇಡೀ ತಾಲೂಕಿನ ಜನತೆಗೆ ಇವತ್ತು ನೋವು ಉಂಟಾಗಿದೆ. ಯಾಕಂತಂದ್ರೆ ಇವತ್ತು ಅಪಾರವಾದ ಒಂದು ಗೌರವ, ನಂಬಿಕೆಯನ್ನ ಇಟ್ಟುಕೊಂಡಂತ ಎಲ್ಲ ಸಮುದಾಯದ ಹಿರಿಯ ಮುಖಂಡರು ಇವತ್ತಿಗೂ ಕೂಡ ನೀವು ಬಂದೇ ಬರ್ತೀರಾ, ಈ ಒಂದು ಬೇಡಿಕೆಯನ್ನ ಈಡೇರಿಸ್ತೀರಿ, ಸಮಸ್ಯೆಗೆ ಆಲಿಸ್ತೀರಿ ಅಂತ ಒಂದು ನಂಬಿಕೆಯನ್ನ ಕಾಯ್ತಾ ಇದ್ದೀವಿ. ಆದ್ರೆ ಇದು ನೀವು ಏನು ಹಿಂಬಾಲಕರಿದ್ದೀರಿ, ನಿಮ್ಮ ಹಿಂಬಾಲಕರು ಇವತ್ತು 30-35 ವರ್ಷಗಳ ನೀವು ರಾಜಕೀಯ ಪಕ್ಷದಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಕಪ್ಪು ಚುಕ್ಕೆ ತರದೇ ಹಾಗೆ ಒಂದು ಉನ್ನತ ಕೆಲಸಗಳನ್ನ ಮಾಡಿದ್ರು ಕೂಡ ಇವತ್ತು ಕೇವಲ ನಿಮ್ಮ ಹಿಂಬಾಲಕರು 4 ಜನ ಸೇರಿ ಏನು ನಿಮ್ಮ ಹೆಸರಿಗೆ ಒಂದು ಘನತೆ ಗೌರವಕ್ಕೆ ಒಂದು ಧಕ್ಕೆ ತರುವಂತ ಕೆಲಸ ಮಾಡ್ತಾ ಇದ್ದಾರಲ್ಲ,
ಅವ್ರನ್ನ ದಯಮಾಡಿ ಅವ್ರನ್ನ ದೂರ ಇಟ್ಟು ಇವತ್ತು ತಾಳಿಕೋಟೆಯ ಜನರಿಗೆ ಅನುಕೂಲವಾಗುವಂತೆ ತಾಳಿಕೋಟೆ ಪಟ್ಟಣದಲ್ಲಿ ಒಂದು ಪ್ರವಾಸವನ್ನು ನಿರ್ಮಾಣ ಮಾಡಬೇಕು. ಇವತ್ತು ಅದೇ ನಿಮ್ಮ ಹಿಂಬಾಲಕರು ಏನು ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ತಾಲೂಕಿನ ಜನತೆಗೆ ಅನುಕೂಲವಾಗಲಿ ಅಂತ ಹೇಳಿ ಒಂದು ಒಳ್ಳೆಯ ಕೆಲಸಕ್ಕಾಗಿ ಹೋರಾಟ ಹಾಕೊಂಡಿದ್ದಾರೆ. ಆ ಒಂದು ಹಿಂಬಾಲಕರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಟ್ಟು ಇವತ್ತು 4 ಜನ ಪುಡಾರಿಗಳು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿ ಎಲುಬಿಲ್ಲದ ನಾಲಿಗೆ ಅಂತ ಏನು ಹೇಳಿಕೆ ಕೊಡ್ತಾರೆ. ಅದು ಸರಿಯಲ್ಲ. ಇವತ್ತು ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಘನತೆ ಗೌರವದಿಂದಲೇ ನಿಮ್ಮ ಹಿಂಬಾಲಕರನ್ನ ಯಾವುದೇ ರೀತಿಯಿಂದ ನಾವು ಮಾತಾಡ್ತಿಲ್ಲ. ಅದಕ್ಕೆ ನಾವು ಪ್ರತಿ ಉತ್ತರ ಕೊಡಲಿಕ್ಕೆ ರೆಡಿ ಇದ್ದೀವಿ. ಆದ್ರೆ ನಿಮ್ಮ ಮೇಲೆ ಇರ್ತಕ್ಕಂಥ ಗೌರವಕ್ಕೆ ನಾವು ಅವ್ರನ್ನ ಸುಮ್ಮನೆ ಬಿಟ್ಟಿದ್ದೀವಿ. ಇವತ್ತು ಇಲ್ಲಿರ್ತಕ್ಕಂಥ ಈ ತಾಳಿಕೋಟೆ ತಾಲೂಕು ಹೋರಾಟ ಸಮಿತಿ ಕೇವಲ ಒಂದು ವ್ಯಕ್ತಿ ಅಲ್ಲ, ಅವ್ರ ಹಿಂದೆ ಒಂದು ಶಕ್ತಿ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ಒಂದು ಕರೆ ಕೊಟ್ಟರೆ ಸಾಕು, ನಿಮ್ಮ ಹಿಂಬಾಲಕರನ್ನ ಉತ್ತರ ಕೊಡೋದು ಅವರಿಗೆ ದೊಡ್ಡ ವಿಷಯ ಅಲ್ಲ. ಹಾಗಾಗಿ ದಯಮಾಡಿ ಶಾಸಕರೇ, ತಾಳಿಕೋಟೆ ಏನು ಅಭಿವೃದ್ಧಿ ಕೆಲಸಗಳನ್ನ ಇದಾವ, ದಯಮಾಡಿ ತಾಳಿಕೋಟೆ ತಾಲೂಕಿನ ಜನತೆಗೆ ಒಂದು ಒಳಿತನ್ನ ಮಾಡುವಂತ ಏನು ಕೆಲಸ ಇದೆ, ದಯಮಾಡಿ ನೀವು ಹಿಂಬಾಲಕರನ್ನ ಮಾತು ಕೇಳಿ ದೂರದಲ್ಲಿರ್ತಕ್ಕಂಥ ಪ್ರಜಾಸೌಧ ನಿರ್ಮಾಣ ಮಾಡೋದು ಸರಿಯಲ್ಲ. ಹಾಗಾಗಿ ತಾಳಿಕೋಟೆ ಪಟ್ಟಣದಲ್ಲಿಯೇ ಒಂದು ಪ್ರಜಾಸೌಧವನ್ನು ನಿರ್ಮಾಣ ಮಾಡಿ ತಾಳಿಕೋಟೆ ಪಟ್ಟಣದ ಎಲ್ಲ ನಾಗರಿಕ ಬಂಧುಗಳಿಗೆ ಅನುಕೂಲವಾಗುವಂತೆ ನೀವು ಈ ಒಂದು ಪ್ರಜಾಸೌಧವನ್ನು ಕಟ್ಟಡ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ನಾನು ಮನವಿಯನ್ನ ಮಾಡಿಕೊಳ್ತೇನೆ. ಹಾಗಾಗಿ ನನಗೆ